ಮೃತನು ಜೀವಂತವಾಗಿದ್ದಾಗ ದಿನಾಂಕ 8/6/24 ಮಧ್ಯಾಹ್ನ ಸುಮಾರು 2:30 ಗಂಟೆಯ ಸಮಯದಲ್ಲಿ ಮೃತನ ತಾಯಿ ಶ್ರೀಮತಿ ರತ್ನಪ್ರಭಾ ಅವರು ತನ್ನ ಮಗನಾದ ರೇಣುಕಾಸ್ವಾಮಿಗೆ ಫೋನ್ ಕರೆ ಮಾಡಿ ಮಾತನಾಡಿದ್ದು, ಮೃತನು ತನ್ನ ಹಳೆಯ 4 ಜನ ಸ್ನೇಹಿತರೊಂದಿಗೆ ಹೊರಗಡೆ ಹೋಗುತ್ತಿದ್ದು, ನಂತರ ಆತ ಮಧ್ಯಾಹ್ನದ ಸಮಯದಲ್ಲಿ ನನ್ನ ಹೆಂಡತಿಗೆ ಫೋನ್ ಕರೆ ಮಾಡಿ ಯಾರಿಗೆ? ಹೂ ಸ್ಪೀಕಿಂಗ್? ಸ್ಟೇಟ್ಮೆಂಟ್ ಫಾದರ್ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರೋದಿಲ್ಲ, ನಾನು ನನ್ನ ಹಳೆಯ ಸ್ನೇಹಿತರ ಜೊತೆಯಲ್ಲಿ ಕಾರಿನ ಹೊರಗಡೆ ಊಟಕ್ಕೆ ಹೋಗುವುದನ್ನು ತಿಳಿಸಿದೆ. ವೀಕ್ಷಕರೇ, ನಟ ದರ್ಶನ್ ಅವರೇ ರೇಣುಕಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ ಅಂತ ಬಾಯ್ ಬಡ್ಕೊಳ್ತಿದ್ದ ಮೀಡಿಯಾಗಳಿಗೆ ಇದೀಗ ಖುದ್ದಾಗಿ ರೇಣುಕಸ್ವಾಮಿಯ ತಂದೆ ತಾಯಿಯೇ ಉತ್ತರವನ್ನ ಕೊಟ್ಟಿದ್ದು, ನಟ ದರ್ಶನ್ ಅವರನ್ನ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸುವಂತ ಪ್ರಯತ್ನವನ್ನ ಪೊಲೀಸರೇ ಮಾಡಿದ್ದಾರಾ ಅನ್ನುವ ಸಾಕಷ್ಟು ಅನುಮಾನಗಳನ್ನ ರೇಣುಕಸ್ವಾಮಿಯ ತಂದೆ ತಾಯಿಯ ಹೇಳಿಕೆಯಲ್ಲಿ ಉಂಟಾಗ್ತಿದ್ದು, ರೇಣುಕಸ್ವಾಮಿ ತಾಯಿಯ ಇತ್ತೀಚಿನ 2ನೇ ಸಲದ ವಿಚಾರಣೆ ವೇಳೆ ಕೋರ್ಟ್ನಲ್ಲಿ ಪೊಲೀಸರ ಮೇಲೆಯೇ ರೇಣುಕಸ್ವಾಮಿ ತಾಯಿ ಆರೋಪವನ್ನ ಮಾಡಿದ್ದು, ರೇಣುಕಸ್ವಾಮಿ ಶವವನ್ನ ನೋಡೋದಿಕ್ಕೆ ಹೋಗಿದ್ದಾಗ ಅಲ್ಲಿ ಸಾಕಷ್ಟು ಮಾರಕಾಸ್ತ್ರಗಳನ್ನ ಖುದ್ದು ಪೊಲೀಸರೇ ಇಟ್ಟಿದ್ದರು ಅಂತ ರೇಣುಕಸ್ವಾಮಿ ತಾಯಿ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದು, ಆ ನಂತರ ಆ ಮಾರಕಾಸ್ತ್ರಗಳಿಗೆ ರಕ್ತವನ್ನ ಹಾಕಿದ್ದಾರೆ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಒಂದು ಮಾಹಿತಿಯನ್ನ ಖುದ್ದಾಗಿ ದರ್ಶನ್ ವಕೀಲರೇ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಮುಂದೆ ಮಾತಾಡಿದ್ದು, ವಿತ್ ಪ್ರೂಫ್ ವಿಡಿಯೋವನ್ನ ಇಲ್ಲಿ ನೀವು ನೋಡಬಹುದಾಗಿದೆ. ಶವ ಮಾಜರ್ ಮಾಡುವ ಕಾಲಕ್ಕೆ ನಾವುಗಳು ಮತ್ತು ಸಂಬಂಧಿಕರು ಹಾಗೂ ವೈದ್ಯರು ಇದ್ದರು. ಅದೇ ರೀತಿಯಾಗಿ ಪೊಲೀಸರು ಇದ್ದರು. ಶವದ ಯಾವ ಭಾಗಗಳಿಗೆ ಯಾವ ಆಯುಧಗಳಿಂದ ಗಾಯಗಳಾಗಿವೆ ಎಂದು ಪೊಲೀಸರು ತೋರಿಸಿದರು. ಸಾಕ್ಷಿದಾರರು ಮುಂದುವರೆದು ನಾವು ನೋಡಿರುತ್ತೇವೆ ಎಂದು ನುಡಿದಿರುತ್ತಾರೆ. ನಾವು ನೋಡಿದಂತೆ ಪೊಲೀಸರು ತೋರಿಸಿದಂತೆ ಯಾವ ಯಾವ ಆಯುಧದಿಂದ ಆಗಿರುತ್ತದೆ ಅಂತ ಪೊಲೀಸರು ಡಾಕ್ಟರ್ ಬಳಿ ಆಯುಧಗಳು ಇರುವುದನ್ನು ನಾನು ನೋಡಿದ, ಪೊಲೀಸರ ಬಳಿ ಇರುವುದನ್ನು ನಾನು ನೋಡುತ್ತೇನೆ. ನಾಟ್ ದಿಸ್ ಶವ ಮಾಜರ್ is on 11/6/24 where we not spot measure and recovery of the weapons but happens only on 12/6. This again we not our statement contradict. ವೀಕ್ಷಕರೇ, ರೇಣುಕಸ್ವಾಮಿ ತಂದೆ ತಾಯಿಯ ಈ ಒಂದು ಹೇಳಿಕೆಯಿಂದಾಗಿ ಯಾರೋ 3ನೇ ವ್ಯಕ್ತಿ ನಟ ದರ್ಶನ್ ಅವರನ್ನ ಸಿಕ್ಕಿ ಹಾಕಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಅನಿಸ್ತಿದ್ದು, ನಿಜಕ್ಕೂ ನಟ ದರ್ಶನ್ ಅವರಿಗೆ ಬೇಲ್ ಕೂಡ ಪದೇ ಪದೇ ಕ್ಯಾನ್ಸಲ್ ಆಗ್ತಿದ್ದು, ದರ್ಶನ್ ಫ್ಯಾನ್ಸ್ ಗಳಿಗಂತೂ ಸಾಕಷ್ಟು ಅನುಮಾನವನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದು. ಒಂದು ವೇಳೆ ರೇಣುಕಸ್ವಾಮಿ ತಾಯಿ ಹೇಳ್ತಿರೋದು ನಿಜವೇ ಆಗಿದ್ರೆ ಇದು ನಟ ದರ್ಶನ್ ಅವರ ವಿರುದ್ಧ ನಡೆದಂತಹ ಅತಿ ದೊಡ್ಡ ಷಡ್ಯಂತ್ರ ಆಗಿದ್ದು, ತಪ್ಪೇ ಮಾಡದ ವ್ಯಕ್ತಿಯನ್ನ ಈ ರೀತಿ ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸುವಂತ ಪ್ರಯತ್ನ ನಡೆದಿದ್ದು, ನಟ ದರ್ಶನ್ ಜೊತೆಗಿದ್ದಂತಹ ಕೆಲ ಹುಡುಗರು ಕೂಡ ಇದೀಗ ನಟ ದರ್ಶನ್ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದು, ನಿಜಕ್ಕೂ ಈ ಪ್ರಕರಣದ ಹಿಂದೆ ಬೇರೆ ಯಾರದು ಕೈವಾಡ ಇದೆಯಾ ಅನ್ನುವ ಸಾಕಷ್ಟು ಸಂಶಯಗಳನ್ನ ಮತ್ತಷ್ಟು ಹುಟ್ಟು ಹಾಕಿದೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಖುದ್ದು ರೇಣುಕಸ್ವಾಮಿಯ ತಾಯಿಯ ಈ ಒಂದು ಹೇಳಿಕೆಯಿಂದಾಗಿ ನಟ ದರ್ಶನ್ ಅವರ ಪರವಾಗಿ ಈ ಒಂದು ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದು, ನಟ ದರ್ಶನ್ ಅವರಿಗೆ ಇನ್ನಾದ್ರೂ ವಿಚಾರಣೆ ಮುಗಿಯೋವರೆಗೂ ಕೋರ್ಟ್ ಬೇಲನ್ನ ಕೊಡ್ಲೇಬೇಕು ಅಂತಾನೆ ಹೇಳ್ಬೋದು. ನಟ ದರ್ಶನ್ ಅವರು ತಪ್ಪು ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ನಟ ದರ್ಶನ್ ಅವರಿಗೆ ಕೋರ್ಟ್ ಬೇಲನ್ನ ಕೊಡ್ಲೇಬೇಕು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.